ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಮುದಾಯದ ಧುರೀಣ ಹಿರಿಯ ಮತ್ಸದಿ ನೂರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ನೀಡಿದ ಮಹಾನ್ ಯುಗ ಪುರುಷ ದಿವಂಗತ BV ಸಿರಿಯಣ್ಣನವರ ಹೆಸರು ಶಾಶ್ವತವಾಗಿ ಉಳಿಯಲು ಅವರ ಹೆಸರನ್ನ ನಗರಸಭೆ ವ್ಯಾಪ್ತಿಯ ಮೇಲೆ ರಸ್ತೆಗೆ ನಾಮಕರಣ ಮಾಡುವುದು ಅವರಿಗೆ ಸಲ್ಲಿಸುವ ಗೌರವ. ಅದರಂತೆ ನಗರದ ವಾರ್ಡ್ ನಂಬರ್ 11ರ ಚಿತ್ರದುರ್ಗ ಮುಖ್ಯ ರಸ್ತೆಯ ಪೊಲೀಸ್ ಉಪಾಧೀಕ್ಷಕರ ಕಚೇರಿಯಿಂದ ಯಾದವ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿ ಟೆಲಿಫೋನ್ ಟವರ್ ವರೆಗೆ ಶ್ರೀ BV ಸಿರಿಯಣ್ಣ ಮಾಸ್ಟರ್ ರಸ್ತೆ ಎಂದು ನಾಮಕರಣದ ಬಗ್ಗೆ ಪ್ರಸ್ತಾಪಿಸಿ ಅಕ್ಟೋಬರ್ 31, 2025ರಂದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾದ ಎಸ್ ಜಯಣ್ಣನವರ ಮನವಿಯಂತೆ ಒಪ್ಪಿ ತೀರ್ಮಾನಿಸಲಾಯಿತು. ಆದ್ದರಿಂದ ಯಾದವ ಸಮಾಜದ ಮುಖಂಡರಿಂದ BV ಸಿರಿಯಣ್ಣ ಮಾಸ್ಟರ್ ಅಭಿಮಾನಿಗಳಿಂದ ನಗರಸಭಾ ಸದಸ್ಯರಾದ ಎಸ್ ಜಯಣ್ಣನವರಿಗೆ ಅಭಿಮಾನದಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಜ್ಜಪ್ಪನವರು, ನಿವೃತ್ತ ಪ್ರಾಚಾರ್ಯರಾದ ದೇವಿರಪ್ಪ, ಉದ್ಯಮಿಯಾದ ರವೀಂದ್ರ ಆಚಾರ್, ನಿವೃತ್ತ KEB ಅಧಿಕಾರಿಯಾದ ಚಿಕ್ಕಣ್ಣ, ನಿವೃತ್ತ ಅಧಿಕಾರಿಯಾದ ದೊಡ್ಡೇರಿ ಮಂಜಣ್ಣ, ಗೊಲ್ಲ ನೌಕರರ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಮಂಜುನಾಥ್ ಯಾದವ್ ಎಸ್, ಗೊಲ್ಲ ನೌಕರರ ಸಂಘದ ಕಾರ್ಯದರ್ಶಿಯಾದ ಶಿಕ್ಷಕರಾದ ಎಸ್ ನಾಗರಾಜ್, ಯಾದವ ಸಮಾಜದ ಮುಖಂಡರು ಹಾಗೂ ತಾಲೂಕು ಗೊಲ್ಲರ ಸಂಘದ ನಿರ್ದೇಶಕರಾದ ತಿಪ್ಪೇಸ್ವಾಮಿ, ಮಾಜಿ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ಕಾಟಪ್ಪನಹಟ್ಟಿ ವೀರೇಶ್, ಗೋಕುಲಪತಿನ ಸೌಹಾರ್ದ ಸಹಕಾರ ನಿಯಮಿತ ಬ್ಯಾಂಕ್ ಮ್ಯಾನೇಜರ್ ಆದ ಶಶಿಧರ್, ದೇವರ ಮರಿಕುಂಟೆಯ ಈರಣ್ಣ, ಉಪ್ಪರಟ್ಟಿ ಖ್ಯಾತೆಯ ಮತ್ತಿತರರು ಹಾಜರಿದ್ದರು. ರಾಷ್ಟ್ರದಲ್ಲಿ ಇವರಿಗೆ ದೊಡ್ಡದಾಗಿ ಖರ್ಚು ಮಾಡುವಂತ ಸನ್ಮಾನ ಕೂಡ ಮಾಡಬೇಕಾಗುತ್ತೆ. ಇಷ್ಟಕ್ಕೆ ಸೀಮಿತ ಇಲ್ಲ ಅಂತ ಮಾತಾಡ. ಯಾಕೆಂದ್ರೆ ಈ ಸಿರಿಯಪ್ಪೇಶು ಅವರು ಜೀವನದಲ್ಲಿ ಎಲ್ಲ ಬಡವರ ಆಧಾರಿಗಳು ಸಾಕಷ್ಟು ಜನ ಕೆಲಸ ಕೊಡಿಸಿದ್ದಾರೆ. ಅವ್ರ ಜೀವನ ಕೇವಲ ಪ್ರಿನ್ಸಿಪಾಲರಾಗಿದ್ರು, ಆಡಳಿತಾಧಿಕಾರಿ ಆಗಿದ್ರು, ಮತ್ತು ನೌಕರ ಸಂಘದ ಅಧ್ಯಕ್ಷರಾಗಿದ್ದರು. ಹಾಗಾಗಿ ತಮ್ಮ ಜೊತೆಗೆ ಮಾರ್ಕೆಟ್ ಸಮಿತಿಯಲ್ಲಿದ್ದರು. ತಾವು ಕೂಡ ಒಡನಾಟದಲ್ಲಿ ಅತ್ಯಂತ ಒಂದು ಕುಟುಂಬದವರಾಗಿ ಬೆಳೆದು ಬಂದಿದ್ರು. ಅದ್ರ ಜೊತೆಗೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೀವಿ, ಇವತ್ತಿಗೂ ಇದೆ. ಯಾಕೆ ಹೇಳಿದೆ ಅಂದರೆ, ನನಗೆಲ್ಲ ಒಂದು ರೀತಿ ಆಶ್ಚರ್ಯವಾದಂಥ ವಿಚಾರ. ನಿನ್ನೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಪ್ರಿನ್ಸಿಪಾಲ್ರ ಇವರಾಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ಮಂಜಣ್ಣವರು ಒಂದು ಫೋನ್ ಹಾಕಿದ್ರು ನನಗೆ. ಏನಿಲ್ಲ, ನೀವು ದಯವಿಟ್ಟು ತಾಲ್ಲೂಕಿನಲ್ಲಿ ಇದ್ದೀರು. ಈಗ ನಮ್ಮ ನಗರಸಭಾ ಸದಸ್ಯರು ಜಯಣ್ಣವರು ನಮ್ಮ ತಂದೆಯವರನ್ನ ಬಹಳ ಹಿರಿಯರು ಅಂತ ಗುರುತಿಸಿಬಿಟ್ಟು ಅವರನ್ನ ಈ DYSP ರೋಡು ಮತ್ತು ನಮ್ಮ ಹಾಸ್ಟೆಲ್ಗೆ ಸಂಬಂಧಪಟ್ಟ ರಸ್ತೆಗೆ BV ಸಿರಿಯಣ್ಣನವರ ರಸ್ತೆ ಅಂತ ಹೆಸರನ್ನಿಟ್ಟು ರೆಸಲ್ಯೂಷನ್ ಪಾಸ್ ಮಾಡಿದರೆ ಅದಕ್ಕೆ ನಾವು ಈ ಸಮಾಜ ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸಬೇಕಾಗುತ್ತೆ. ಕೇವಲ ನಾವು ಬರುವಂತ ಸೀಮಿತ ಅಂತ ಹೇಳೋದು. ಈ ಸಂದರ್ಭದಲ್ಲಿ ನಾವು ಎಲ್ಲಾ ಸಮಾಜದವರು ಕೂಡ ಇವ್ರನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಸಿರಿಯಪ್ಪ. ಅಂತವ್ರಿಗೆ ಇವತ್ತು ನಿಜವಾಗ್ಲೂ ಅವ್ರು ಗುರ್ಸಿರೋದು ಬಹಳ ದೊಡ್ಡ ವಿಚಾರ. ಅಲ್ಲಿ ಬಹಳ ತರಲೆ ತಾಪತ್ರ ಇರುತ್ತೆ. ನಗರಸಭೆಗೆ ಏನು ಕಡಿಮೆ ಇರೋಲ್ಲ. ಅಣ್ಣರು ಸೂಕ್ಷ್ಮವಾಗಿ ಹೇಳಿದ್ರು ಸ್ವಲ್ಪ. ಅಂತದ್ರಲ್ಲಿ ಅವ್ರು ಗುರ್ಸಿ ಇವತ್ತು ಜೀವನದಲ್ಲಿ ಅವರು ಕೊಟ್ಟಂತ ಕೊಡುಗೆಯನ್ನು ಎಂದೂ ನಮ್ಮ ಸಮಾಜ ಮರೆಯಲ್ಲ. ಆದ್ರೆ ಬೇರೆ ಸಮಾಜದವರು ಕೂಡ ಮರೆಯಲ್ಲ. ಈ ನಮ್ಮ ಸಂಘ ಸಂಸ್ಥೆಗಳು ಏನಿದಾವಲ್ಲ, ಇವತ್ತಲ್ಲ ನಾಳೆ ಮೊದಲು ಒಂದು ನಮ್ಮ ಹಾಸ್ಟೆಲಲ್ಲಿ ದೊಡ್ಡದಾದಂಥ ಕಾರ್ಯಕ್ರಮವನ್ನು ಮಾಡಿ ಇವರಿಗೆ ದೊಡ್ಡದಾಗಿ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಇಷ್ಟೇ ಸಾಲು ಅಲ್ಲ, ತೃಪ್ತಿ ಅಂತ ತಂದಿಲ್ಲ. ಅದಕ್ಕೆ ಇಷ್ಟೊಂದು ಹೇಳ್ತಾ ನಿಜವಾಗ್ಲೂ ಅವರನ್ನ ಜೀವನದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ. ನಮ್ಮ ಸಮಾಜದಲ್ಲಿ ಬಹಳ ಹಿರಿಯರು ಅನ್ನೋದಕ್ಕೆ ನಮ್ಮ ಸಮಾಜ ಏನು ಗುರ್ಸ್ಕೊಂಡಿದ್ರಲ್ಲ, ಅದನ್ನ ನೀವು ಇವತ್ತು ಅವರ BV ಸಿರಿಯಣ್ಣನ ರಸ್ತೆ ಅಂತೇಳಿ ಬಹಳ ಪ್ರಮುಖವಾದ ರಸ್ತೆ. ನಮಗೆ ಗೊತ್ತಿದ್ದಂಗೆ DYSP ರೋಡು ರಸ್ತೆ ಅಂದ್ರೆ ನಮ್ಮ ಹಾಸ್ಟೆಲ್ಗೆ ಸಂಬಂಧಪಟ್ಟ ರಸ್ತೆ. ಅದಕ್ಕೆ ತಾವು ಆ CC ರಸ್ತೆಯನ್ನು ಮಾಡಿ ಇವರ ಹೆಸರನ್ನು ನಾಮಕರಣ ಮಾಡಿರೋದ್ರಿಂದ ರೆಸಲ್ಯೂಷನ್ ಪಾಸ್ ಮಾಡಿದರೆ ಅದಕ್ಕೆ ನಮ್ಮ ಸಮಾಜ ನಿಮ್ಗೆ ಯಾವತ್ತೂ ಚಿರಋಣಿಯಾಗಿರುತ್ತೆ. ಅವರು ಸಾಕಷ್ಟು ನಿಮ್ಮಲ್ಲಿ ದೇವ್ರನ್ನ ಕೇಳ್ಕೊಳ್ತೀವಿ ನಾವು. ಪರಮಾತ್ಮ ಇವ್ರಿಗೆ ಇನ್ನೂ ಅತ್ಯುನ್ನತವಾದಂತ
ಅಧಿಕಾರವನ್ನು ದೇವರು ಕೊಡ್ಲಿ, ಇಂಥ ಸೇವೆಯನ್ನ ಮಾಡ್ತಕ್ಕಂಥ ಕೊಡ್ಲಿ ಅಂತಕ್ಕಂಥ ಭಾವನೆಯನ್ನು ನಮ್ಮ ಸಮಾಜದ ಪರವಾಗಿ ಅರ್ಪಣೆ ಮಾಡ್ತಾ ಇವತ್ತು ನಿವೃತ್ತ ಪ್ರಿನ್ಸಿಪಾಲ್ರು ಬಂದಿದ್ದಾರೆ, ನಾಮನಿರ್ದೇಶಕ ಸದಸ್ಯರಾಗಿರ್ತಕ್ಕಂಥ ನಮ್ಮ ವೀರೇಶಣ್ಣವ್ರು ಬಂದಿದ್ದಾರೆ, ರವೀಂದ್ರಾಚಾರ್ಯ ಅವರು ಬಂದಿದ್ದಾರೆ, ನಿವೃತ್ತ ಆಫೀಸರ್ ಆಗಿರ್ತಕ್ಕಂಥ ಚಿಕ್ಕಣ್ಣನವರು ಬಂದಿದ್ದಾರೆ KIB ಆಫೀಸರ್ ಆಗಿ. ಅದೇ ರೀತಿಯಲ್ಲಿ ಅವರ ಪ್ರೀತಿಯ ಪುತ್ರನಾಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ ಕಾಲೇಜಿನ ಪ್ರೊಫೆಸರ್ ಆಗಿರ್ತಕ್ಕಂಥ ಮಂಜುನಾಥ್, ಅಲ್ಲಿ ಗೊತ್ತಾಗುದು ಬಿಡ್ರಿ, ಮಂಜುನಾಥ್ ಬಂದಿದ್ದಾರೆ. ಅವರು ಬಹಳ ಅಭಿಮಾನದಿಂದ ಹೇಳಿದ್ರು ನನಗೆ ನಿನ್ನೆ ಫೋನ್ ಮಾಡ್ತಾ. ಅವರೆಲ್ಲರೂ ಬಂದಿದ್ದಾರೆ. ಈಗ ಇವತ್ತು ನಮ್ಮ ಸಮಾಜದ ಸಂಘಟಕರಾಗಿರ್ತಕ್ಕಂಥ ತಿಪ್ಪೇಶ್ ಅವರು ಬಂದಿದ್ದಾರೆ, ಶಶಿಧರ್ ಬಂದಿದ್ದಾರೆ, ನಮ್ಮ ಹುಡುಗ ಖ್ಯಾತಣ್ಣ ಅವರಿದ್ದಾರೆ, ನಮ್ಮ ಇವತ್ತು ಏನು ಈ ಹಾಸ್ಟೆಲ್ ಅನ್ನ ನಡೆಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಗೊತ್ತು ವಾರ್ಡನ್ನಾಗಿ ನಮ್ಮ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿ ಇವರಿಗೂ ಪ್ರೀತಿ ಪಾತ್ರರಾಗಿ ಇದ್ದುಕೊಂಡಿರುವಂತ ಒಬ್ಬ ನನ್ನ ಅಳಿಯ ನಾಗರಾಜ್ ಅವರು ಕೂಡ ಇವರಿಗೆ ಬಂದಿದ್ದಾರೆ. ಇವರು ಮುಖೇನ ನಮ್ಮ ಲಕ್ಷಾಂತರ ಜನಸಂಖ್ಯೆಯ ನಮ್ಮ ಸಮಾಜ ಮತ್ತು ಬೇರೆ ಸಮಾಜ ನಿಮ್ಮ ಜೊತೆಗೆ ಇರುತ್ತೆ, ನಾವು ಇದನ್ನು ಪ್ರಚಾರ ಕೊಡ್ತೇವೆ, ಮಾಧ್ಯಮಕ್ಕೆ ತರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ, ಜೀವನದಲ್ಲೂ ನಿಮ್ಮನ್ನ ಈ ಕೊಟ್ಟಿರುವಂತ ಕೊಡುಗೆಯನ್ನ ನಾವು ಮರೆಯಲ್ಲ ಅಂತ ಹೇಳಿ ಮುಂದೆ ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆ ಇನ್ನೂ ಇಷ್ಟೇ ಆ ಕಾರ್ಯಕ್ರಮದ ಮುಖೇನ ನಮ್ಮ ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ಮುಂದಿನ ರಾಜಕೀಯಕ್ಕೆ ನಿಮ್ಮ ಪರವಾದ ಬೆಂಬಲ ಯಾವತ್ತೂ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇತ್ತು ಮುಂದೆ ಒಂದು ದಿನ ಅತ್ಯಂತ ದೊಡ್ಡ ಪದವಿ, ನಾನು ಮೊದಲು ಹೇಳ್ತಿದ್ದೆ ಆತ್ಮೀಯಗೂ ಹೇಳ್ತಿದ್ದೆ, ಅಣ್ಣ ಎಂದೋ ಒಂದು ದಿವಸ ನೀನು ಬೇರೆ ಬೇರೆ ವಿಚಾರಕ್ಕೆ MLA ಶಾಸಕರಾಗಬೇಕಣ್ಣ ಅಂತ ಹೇಳ್ತಿದ್ದೆ. ಅದು ಅವರಿಗೂ ಗೊತ್ತೇ, ಯಾಕಂದ್ರೆ ನಾವು ತುಂಬಾ ಜೊತೆಯಾಗಿ ಬಂದಿರ್ತಕ್ಕಂಥದ್ದು. ಅದೇ ರೀತಿ ಇಂಥ ಒಳ್ಳೆ ಉತ್ತಮರಿಗೆ ಕೊಟ್ಟಂತ ಅದಕ್ಕೆ ಹೇಳ್ತಾರೆ ಯಾವತ್ತೂ ಕೂಡ, ಉತ್ತಮರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅವರ ಆಶೀರ್ವಾದ ನಿಮ್ ಹಿಂದಿರುತ್ತೆ, ಆ ಗುರುಗಳ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಗುರುಸ್ತಕ್ಕಂಥ ಕೆಲಸ ನಮ್ಮ ಕೌನ್ಸಿಲರ್ ಮಾಡಿದರೆ ಜಯಣ್ಣವರು ಅಂದ್ರೆ ಇದು ನಮ್ಗೆ ಎಷ್ಟು ಸಂತೋಷ ಆಗೈತೆ ಅಂದ್ರೆ, ಜೀವನದಲ್ಲಿ ಕೆಲವರು ಇಂಥದ್ದು. ಯಾಕೆ ಈ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಮಾಜಿ ಮಂತ್ರಿ ತಿಪ್ಪೇಸ್ವಾಮಿ ಅವರು, ನಾನು ಕೂಡ ಅಷ್ಟು ವಾರ್ಡನ್ ಆಗಿದ್ದೆ, ತಾಲೂಕು ಸಂಘ ಸೆಕ್ರೆಟರಿ ಆಗಿದ್ದೆ. ಈ